Dear friends, welcome to our channel. Today we see cricketers who awarded army and police rank or navy rank. ನೋಡಿ ಪ್ರಿಯ ವಿದ್ಯಾರ್ಥಿಗಳು, ನಮ್ಮ ಚಾನಲ್ ಸ್ವಾಗತ. ಇವತ್ತಿನ ದಿವಸ ನಾವು ಯಾವ ಪ್ರಸಿದ್ಧ ಕ್ರಿಕೆಟಿಗ ಯಾವ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ, ಅದು ಪೊಲೀಸ್ ಆಗಿರ್ಬೋದು, ಆರ್ಮಿ ಆಗಿರ್ಬೋದು, ನೇವಿ ಆಗಿರ್ಬೋದು, ಅಥವಾ ಏರ್ಫೋರ್ಸ್ ಆಗಿರ್ಬೋದು. ನೋಡಿ, ಮೊಹಮ್ಮದ್ ಸಿರಾಜ್ ಇವರು DSP ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಪೊಲೀಸ್ ರ್ಯಾಂಕನ್ನು ಪಡೆದಿದ್ದಾರೆ ಇಲ್ಲಿ ತೆಲಂಗಾಣದಲ್ಲಿ. ಹರ್ಭಜನ್ ಸಿಂಗ್ ಅವರು ಕೂಡ DSP ಆಗಿ ಪಂಜಾಬಲ್ಲಿ ರ್ಯಾಂಕನ್ನು ಪಡೆದಿದ್ದರು. ಹರ್ಮನ್ ಪ್ರೀತ್ ಅವರು ಕೂಡ DSP ಆಗಿ ಪಂಜಾಬಲ್ಲಿ ರ್ಯಾಂಕನ್ನು ಪಡೆದಿದ್ದಾರೆ. ನೆಕ್ಸ್ಟ್ ಜೋಗೀಂದರ್ ಶರ್ಮಾ ಇವರು ಕೂಡ DSP ಆಗಿ ಹರಿಯಾಣದಲ್ಲಿ ರ್ಯಾಂಕನ್ನು ಪಡೆದಿದ್ದರು. ನೆಕ್ಸ್ಟ್ ಕಪಿಲ್ ದೇವ್ ಇವರು ಕೂಡ ಲೆಫ್ಟಿನೆಂಟ್ ಕರ್ನಲ್ ಆಗಿ ರ್ಯಾಂಕನ್ನು ಆರ್ಮಿಯಲ್ಲಿ ಪಡೆದಿದ್ದರು. ನೆಕ್ಸ್ಟ್ MS ಧೋನಿ ಅವರು ಕೂಡ ಲೆಫ್ಟಿನೆಂಟ್ ಕರ್ನಲ್ ಆಗಿ ಆರ್ಮಿಯಲ್ಲಿ ರ್ಯಾಂಕನ್ನು ಪಡೆದಿದ್ದರು, ಅದು 2011ರಲ್ಲಿ. ಸಚಿನ್ ತೆಂಡೂಲ್ಕರ್ ಇವರು ಗ್ರೂಪ್ ಕ್ಯಾಪ್ಟನ್ ಆಗಿ ಏರ್ಫೋರ್ಸಲ್ಲಿ 2010ರಲ್ಲಿ ರ್ಯಾಂಕನ್ನು ಪಡೆದಿದ್ದರು. ನೆಕ್ಸ್ಟ್ ಯುಜ್ವೇಂದ್ರ ಚಹಲ್ ಇವರು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿ ಹರಿಯಾಣದಲ್ಲಿ ರ್ಯಾಂಕನ್ನು ಪಡೆದಿದ್ದರು. ಇವರೆಲ್ಲರೂ ಕೂಡ ಕ್ರೀಡಾ ಕೋಟಾದಲ್ಲಿ ಅಥವಾ ಕ್ರೀಡೆಯಲ್ಲಿ ಸಾಧನೆಯನ್ನು ಮಾಡಿದ್ದಕ್ಕೋಸ್ಕರ ಅವರಿಗೆ ಈ ರೀತಿಯ ರ್ಯಾಂಕ್ಗಳನ್ನು ಕೊಟ್ಟು ಗೌರವಿಸಲಾಗಿದೆ. ಇವರೇನು ಎಕ್ಸಾಮ್ ಬರೋದು ಅಥವಾ ನೇಮಕಾತಿಯಲ್ಲಿ ಹೋಗಿ ಪರೀಕ್ಷೆಯನ್ನು ಪಡೆದು ಪಾಸಾಗದೆ ಡೈರೆಕ್ಟಾಗಿ ಕ್ರೀಡಾ ಕೋಟಾದಲ್ಲಿ ಕ್ರೀಡಾ ಸಾಧನೆ ಆಧಾರದ ಮೇಲೆ ಅವರು ಗೌರವ ಸೂಚಕವಾಗಿ ಈ ಎಲ್ಲ ಹುದ್ದೆಗಳನ್ನು ನೀಡಲಾಗಿದೆ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಮುಗಿಸೋಣ. ಧನ್ಯವಾದಗಳು.